ಶ್ರೀನಿವಾಸಪುರದ ಸ್ಟೇಡಿಯಂನಲ್ಲಿದ್ದೀವಿ. ಈ ದಿನ ನಾವು ಇಲ್ಲಿ ಬಂದಿರುವಂಥ ಉದ್ದೇಶ ಅಂದರೆ, ಇಲ್ಲಿ ಮಕ್ಕಳಿಗೆ ಈಗ ರಜಾ ಕಾಲ ಬಂದಿದೆ. ಈ ರಜಾ ಸಮಯದಲ್ಲಿ 1 ತಿಂಗಳ ಕಾಲ ಆ ಮಕ್ಕಳನ್ನು ಈ ರಜಾವನ್ನು ಸದುಪಯೋಗ ಪಡಿಸ್ಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಬಳಗದವರು, ಅಂದರೆ ನಮ್ಮ ನ್ಯೂಸ್ ಬಳಗದವರು ಮತ್ತು ನಮ್ಮ ಸಹಪಾಠಿಗಳಲ್ಲಿ ಕೆಲವರು ಹಮ್ಮಿಕೊಂಡಿದ್ದಾರೆ. ನೋಡಿ, ಮಕ್ಕಳನ್ನು ನಾವೆಲ್ಲ ಶಾಲೆಗೆ ಕಳಿಸ್ತಾ ಇದ್ದೀವಿ. ಶಾಲೆಗೆ 5 ವರ್ಷ 10 ತಿಂಗಳಾದ ತಕ್ಷಣ ಸೇರಿಸ್ತೀವಿ. LKG UKG ಆದಮೇಲೆ 5 ವರ್ಷ 10 ತಿಂಗಳಾದಮೇಲೆ 1ನೇ ಕ್ಲಾಸ್ ಸೇರಿಸ್ತೀವಿ. ಮಗುವನ್ನು ಹೇಗೆ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಕೃತದಲ್ಲಿ ಹೇಳ್ತಾರೆ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇಶು ಷೋಡಶೇ ವರ್ಷೇ ಪುತ್ರ ಮಿತ್ರ ವದಾಚರೇತ್ ಅಂತ. 5 ವರ್ಷಗಳ ತನಕ ಮಗುವನ್ನು ಲಾಲಿಸಿ ಮುದ್ದಿಸಿ ಬೆಳೆಸಬೇಕು ನಾವು. 5 ವರ್ಷಗಳ ನಂತರ 16 ವರ್ಷಗಳ ತನಕ ಅವರಿಗೆ ಬಡೆದು ಬುದ್ಧಿ ಕಳಿಸ್ಬೇಕು. 16 ವರ್ಷದ ನಂತರ ಮಗು ಹೆಣ್ಮಗು ಆಗಿರಲಿ ಗಂಡು ಮಗು ಆಗಿರಲಿ ನಮ್ಮ ಪುತ್ರರನ್ನು ನಾವು ಮಿತ್ರರಂತೆ ನೋಡಬೇಕು. ಈ ರೀತಿ ಎಲ್ಲಿ ನಾವು ನೋಡ್ತೀವಿ ಆ ಮಕ್ಕಳು ಸದುಪಯೋಗಕ್ಕೆ ಬರ್ತಾರೆ. ಈಗ ನಾವು ಮಾಡ್ತಾ ಇರುವಂಥ ಪದ್ಧತಿಯಲ್ಲಿ LKG UKGಗೆ ಸೇರಿಸ್ತೀವಿ. ಅಲ್ಲಿಂದಾನೇ ಅವ್ರ ಲಾಲನೆ ಪಾಲನೆ ಜೊತೆಗೆ ಮಗು ಹೇಳದಂತೆ ನಾವು ಆಟ ಆಡ್ಕೊಂಡು ಬರ್ತಾ ಇದ್ದೀವಿ. ಆ ರೀತಿ ಆಗೋದ್ರಿಂದ ಆ ಕೆಲವು ಮಕ್ಕಳು ಬಹಳ ಜೀನ್ಸಲ್ಲೇ ಬುದ್ಧಿವಂತಿಕೆ ಬಂದಿರುವಂಥ ಮಕ್ಕಳು ಮಾತ್ರ ಮುಂದುವರಿತಾರೆ. ಮತ್ತು ಈ ವಾತಾವರಣದಿಂದ ಕೆಟ್ಟು ಹೋಗುವಂಥ ಮಕ್ಕಳು ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಆ ಮಗುವನ್ನು ಈ ಒಂದು ಕುದುರೆಗೆ ಯಾವ ಥರ ಆ ಕಡೆ ಈ ಕಡೆ ಕಣ್ಣಿಗೆ ಕಟ್ಸ್ಬಿಟ್ಟು ಕರೆಕ್ಟಾಗಿ ಓಡಿಸ್ತಾರೆ, ಆ ರೀತಿಯಾಗಿ ಯಾವ ವಯಸ್ಸಿಗೆ ಯಾವ ರೀತಿಯಲ್ಲಿ ಆ ಮಗುವನ್ನು ಟ್ರ್ಯಾಕಲ್ಲಿ ಕರ್ಕೊಂಡು ಹೋಗಬೇಕು ಅನ್ನುವಂತಹ ಸ್ಥಿತಿಯನ್ನು ನಾವು ಪೇರೆಂಟ್ಸ್ ಆದವರು ಮತ್ತು ಪಬ್ಲಿಕ್ಸ್ ನಾವು ಎಲ್ಲರೂ ಕೂಡ ಅರ್ಥಕೋಬೇಕಾಗುತ್ತೆ. ಆ ಒಂದು ಉದ್ದೇಶಕ್ಕೆ ಈ ಒಂದು ರಜಾ ಕಾಲದಲ್ಲಿ ಈ ಸಮ್ಮರ್ ರಜಾ ಅಂತ ಏನು ಬರುತ್ತೆ, ಬೇಸಿಗೆ ರಜಾ ಅಂತೇಳಿ ಈ ಏಪ್ರಿಲ್ 10ರಿಂದ ಮುಂದೆ ಒಂದು ಮೇ 20 ಇರ್ಬೋದು ಅಥವಾ ಜೂನ್ 1ನೇ ತಾರೀಕು ತನಕ ರಜಾ ಕಾಲ ಕೊಡ್ತಾರೆ. ಈ ಕಾಲದಲ್ಲಿ ಮಗು ಕಲಿಯೋದಕ್ಕೆ 1 ವರ್ಷ, ಮರ್ತೋಗೋದಕ್ಕೆ 1 ಕ್ಷಣ. ಹಾಗಾಗಿ ತಾನು ಕಲಿತ ವಿದ್ಯೆಯ ಜೊತೆಗೆ ಕರಿಕ್ಯುಲೇಟಿವ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಅಂದರೆ ಪುಸ್ತಕದಿಂದ ಕಲಿದಂಥ ವಿದ್ಯೆಯ ಜೊತೆಗೆ ಹೊರಗಡೆ ಕೂಡ ಕಲಿಬೇಕಾಗುತ್ತೆ. ವರ್ಣ ಮಾತ್ರ ಕಲಿಸಿದಾತಂ ಗುರು ಅಂತೇಳಿಬಿಟ್ಟು ವಿದ್ಯೆ ಅನ್ನೋದು ಎಲ್ಲಿ ಕಲಿಬೇಕು? ಶಾಲೆ ಒಳಗಡೆ ಕಲಿಬೋದು. 4 ಗೋಡೆಗಳು ಒಳಗಡೆನೂ ಕಲಿಯೋದು ಕೆಲವಿದೆ. ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಂದು ಮಾತು ಹೇಳ್ತಾರೆ, ಅಲ್ಲೂ ಕಲಿಯೋದಿದೆ. ಎಲ್ಲೋ ಒಂದು ಕಣ್ಣಿಂದ ನೋಡ್ತೀವಿ, ಅದನ್ನು ಕೂಡ ಕಲಿಯೋದಿದೆ. ಈ ಪಂಚೇಂದ್ರಿಯಗಳಿಂದ ಬಾಯಿಂದ ಮಾತಾಡಿ ವಿದ್ಯೆ ಕಲಿಬೋದು, ಕಣ್ಣಿಂದ ನೋಡಿ ವಿದ್ಯೆ ಕಲಿಬೋದು, ಕಿವಿಯಿಂದ ಕೇಳಿ ವಿದ್ಯೆ ಕಲಿಬೋದು, ಕೈಯಿಂದ ಮುಟ್ಟಿ ವಿದ್ಯೆ ಕಲಿಬೋದು. ಈ ಎಲ್ಲವನ್ನೂ ಕೂಡ ಅಳವಡಿಸ್ಕೊಂಡಿರುವಂತಹ ಒಂದೇ ಒಂದು ವಿಷಯ ಅಂದರೆ ಅದು ಸಮ್ಮರ್ ಕ್ಯಾಂಪ್. ಈ ಸಮ್ಮರ್ ಕ್ಯಾಂಪ್ ಅನ್ನೋದು ಈ ಒಂದು ಶ್ರೀನಿವಾಸಪುರದ ಹೊಸದಾಗಿ ನಿರ್ಮಾಣ ಆಗಿರುವಂತಹ ಸ್ಟೇಡಿಯಂ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಶ್ರೀನಿವಾಸಪುರದಲ್ಲಿ ಒಂದು ದೊಡ್ಡವರ ಒಂದು ಆಶೀರ್ವಾದದಿಂದ ಒಳ್ಳೆಯ ಸ್ಟೇಡಿಯಂ ಆಗಿದೆ. ಈ ಸ್ಟೇಡಿಯಂ ನೋಡೋದಕ್ಕೆ ಬಹಳ ಸುಂದರವಾಗಿದೆ, ತುಂಬ ಚೆನ್ನಾಗೂ ಇದೆ, ಬಹಳ ಕ್ಲೀನಾಗಿದೆ, ಒಳ್ಳೆಯ ವಾತಾವರಣ ಇದೆ. ಊರಿಂದ ಸ್ವಲ್ಪ ದೂರದಲ್ಲೇ ಏನೂ ಇಲ್ಲ, ಊರಿಗೆ ಅಂಟಿಕೊಂಡಿರುವಂತಹ ಒಂದು ವಿಶೇಷವಾಗಿ ಒಂದು ಸೈಡ್ಗಿದ್ದು ಮಕ್ಕಳ ಆಟ ಆಡೋದಕ್ಕೆ ಮತ್ತು ಬೇರೆ ಎಲ್ಲ ಸದುಪಯೋಗವಾದಂತಹ ವಿದ್ಯೆಗಳನ್ನು ಕಲಿಯೋದಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ಜಾಗ ಆಗಿದೆ. ಈ ಜಾಗದಲ್ಲಿ ಇದೇ ಶ್ರೀನಿವಾಸಪುರದಲ್ಲಿ ಸುಮಾರು ವರ್ಷಗಳಿಂದ ಬೇರೆ ಬೇರೆ ಶಾಲೆಗಳಲ್ಲಿ ಮತ್ತು ಈ ಅವ್ರದ್ದೇ ಆದಂಥ ಒಂದು ಇನ್ಸ್ಟಿಟ್ಯೂಟನ್ನು ಇಟ್ಕೊಂಡು ಕರಾಟೆ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಶ್ರೀಯುತ ನಾಗರಮಣ ಸರ್ ಅವರು ಮತ್ತು ಅವರ ಸಹಪಾಠಿಗಳು ಆದಂತಹ ರಘು ಸರ್ ಅವರು ಮತ್ತು ನಿಶಾಂತ್ ಕುಮಾರ್ ಅವರು, ನಾನು ಸಹ ಸೇರಿಕೊಂಡು ಇನ್ನೂ ಸ್ಪೋರ್ಟ್ಸ್ ಅಂಗಡಿ ಇಟ್ಕೊಂಡಿರುವಂತಹ ಗೌತಮ್ರವರು, ಇನ್ನೂ ಹಲವಾರು ಜನ ಸೇರಿಕೊಂಡು, ಈ ಗೋಪಿನಾಥ್ ಅಂತ ಹೇಳ್ಬಿಟ್ಟು ಲೆಕ್ಚರರ್ ಇದ್ದಾರೆ ಇವರೆಲ್ಲರೂ ಸೇರಿಕೊಂಡು ಮಕ್ಕಳಿಗೆ ಈ ಒಂದು ವಿರಾಮ ಕಾಲದ ಸದುಪಯೋಗವನ್ನು ಮಾಡುವಂತಹ ರೀತಿಯಲ್ಲಿ ಈ ರಜೆಗಳಲ್ಲಿ ಮಕ್ಕಳಿಗೆ ಏನಾದರೂ ಒಂದು ಜ್ಞಾನವನ್ನು ಅವ್ರ ತಲೆಗೆ ಹಾಕೋಣ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಮ್ಮರ್ ಕ್ಯಾಂಪನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಈ ಸಮ್ಮರ್ ಕ್ಯಾಂಪ್ ಇದೇ ತಿಂಗಳು ಪ್ರಶಸ್ತವಾದಂತಹ ದಿನ, ಬಹಳ ಒಳ್ಳೆಯ ದಿನ. ನಮಗೆಲ್ಲ ಸಂವಿಧಾನವನ್ನು ಬರೆದು ಕೊಟ್ಟಿರುವಂಥ ಮಹಾನುಭಾವನಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನೋತ್ಸವದ ಅಂಗವಾಗಿ ಆ ದಿನವೇ ಸಮ್ಮರ್ ಕ್ಯಾಂಪ್ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ಈ ಸಮ್ಮರ್ ಕ್ಯಾಂಪಲ್ಲಿ ಏನೆಲ್ಲ ಇಟ್ಟಿದ್ದಾರೆ, ಏನೇನು ಮಾಡ್ತಾರೆ ಅನ್ನೋದನ್ನು ಈ ಕ್ಯಾಂಪ್ಗೆ ರೂವಾರಿ ಆಗಿರುವಂತಹ ನಾಗರಮಣ ಸರ್ ಅವರು ಇಲ್ಲೇ ಇದ್ದಾರೆ, ಅವ್ರು ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸರ್. ತಮ್ಮ ಹೆಸರು? ಸರ್ ನನ್ನ ಹೆಸರು ನಾಗರಮಣ ಅಂತ ಹೇಳಿ ಸರ್. ನಾನು ಒಂದು 25 ವರ್ಷದಿಂದ ಕರಾಟೆ ಕ್ಲಾಸು ಹಾಗೂ ಸ್ಪೋರ್ಟ್ಸನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ನನ್ನ ಅನಿಸಿಕೆ ಏನಪ್ಪ ಅಂದಾಗ, ಇವಾಗ ನಮ್ಮ ಶ್ರೀನಿವಾಸಪುರದಲ್ಲಿ ಮೊದಲ ಬಾರಿಗೆ ಶ್ರೀನಿವಾಸಪುರ ಅಟ್ಲಾಂಟಿಕ್ ಅಸೋಸಿಯೇಷನ್ ಅಂತೇಳಿ ಮಾಡಿದ್ದೀವಿ. ಆ ವತಿಯಿಂದ ನೋಡಿ, ನಮ್ಮ VIP ಶಾಲೆಯಿಂದ ಸುಮಾರು ಮಕ್ಕಳು ನ್ಯಾಷನಲ್ಗೆ ಹೋಗಿ ನಮ್ಮ ಶ್ರೀನಿವಾಸಪುರದ
ಶಾಸಕರಾದಂಥ ಇವರು ನಮ್ಮ ವೆಂಕಟೇಶ್ವರ ರೆಡ್ಡಿ ಅವ್ರ ಕಡೆಯಿಂದ ಮಕ್ಕಳಿಗೆ ಸನ್ಮಾನ ಆಗಿರುತ್ತೆ. ಯಾಕೆಂದರೆ ಸನ್ಮಾನ ಆಗಿರೋದ್ರಿಂದ ಅದರಿಂದ ಈ ಸಮ್ಮರ್ ರಜೆಗಳಲ್ಲಿ ಎಲ್ಲ ಮಕ್ಕಳಿಗೆ ಒಳ್ಳೆಯ ಸ್ಪೋರ್ಟ್ಸ್ ಆಕ್ಟಿವಿಟಿ, ಒಳ್ಳೆಯ ಕರಾಟೆ ಆಕ್ಟಿವಿಟಿ, ಅವ್ರಿಗೊಂದು ಸಂಗೀತ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಒಂದು ಸ್ವಿಮ್ಮಿಂಗ್ ಆಗಿರ್ಬೋದು, ಪ್ರತಿಯೊಂದು ನಾವು ವಿಶೇಷವಾಗಿ ಮಾಡಬೇಕಂತೇಳಿ ನಮ್ಮ ಒಂದು ಸಂಸ್ಥೆಯಿಂದ ನಾವು ಇದನ್ನ ತುಂಬಾ ನಾವೆಲ್ಲರೂ ಸೇರಿ ಇದು ಮಾಡ್ತಾಯಿದ್ದೀವಿ ಸರ್. ಅದಕ್ಕೋಸ್ಕರ ಎಲ್ಲ ಸಹಕಾರ ನಮಗೆ ಒಂದು ಪೇರೆಂಟ್ಸ್ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಮಕ್ಕಳ ಕಡೆಯಿಂದ ಆಗಿರ್ಬೋದು, ಎಲ್ಲರ ಕಡೆಯಿಂದ ನಮ್ಗೆ ಒಂದು ಸಹಕಾರ ಸಿಗಬೇಕು ಅಂತೇಳಿ ನಾವು ತಮ್ಮಲ್ಲಿ ಕೊಡ್ತಾ ಇದ್ದೀವಿ ಸರ್. ಓಕೆ. ಈ ಸಮ್ಮರ್ ಕ್ಯಾಂಪನ್ನು 14ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ ಅಂತ ಗೊತ್ತಾಯಿತು. ಹೌದು ಸರ್. ಈ ಒಂದು ಕ್ಯಾಂಪಲ್ಲಿ ಏನೇನು ಎಲ್ಲ ಮಕ್ಕಳಿಗೆ ಕಳಿಸ್ಕೊಡ್ತಾ ಇದ್ದೀರಿ ಸರ್ ತಾವು? ಹೌದು ಸರ್. ಮೊಟ್ಟ ಮೊದಲನೇದಾಗಿ ಕ್ರಿಕೆಟ್, ಕಬಡ್ಡಿ, ಖೋಖೋ, ಆಮೇಲೆ ಹೌದು ಸರ್, ವಾಲಿಬಾಲ್, ಥ್ರೋಬಾಲ್, ಆಮೇಲೆ ಅಥ್ಲೆಟಿಕ್ಸ್ ಇನ್ನು ರನ್ನಿಂಗ್ ಇವೆಂಟ್ಸ್ ಇದೆ. ಇವಾಗ 100 ಮೀಟರ್ ಇರ್ಬೋದು, 200 ಮೀಟರ್ ಇರ್ಬೋದು, ಈ ತರ ಇರುತ್ತೆ. ಆಮೇಲೆ ಜಾವ್ಲಿನ್, ಗುಂಡು ಎಸೆತ, ಚಕ್ರ ಎಸೆತ, ಆಮೇಲೆ ಸ್ಕೇಟಿಂಗ್, ಸ್ಪೋರ್ಟ್ಸ್ ಅಲ್ಲಿ ಏನೇನಿದೆ ಎಲ್ಲ ಇವೆಂಟ್ಸ್ ಅನ್ನು ಕೂಡ ಸ್ವಲ್ಪ ಮಟ್ಟಿಗೆ ಅದನ್ನು ಯಾವ ರೀತಿ ಟೆಕ್ನಿಕಲ್ ಆಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಬಿಕಾಸ್ ಇದು ಮಾಡ್ತಾ ಇರೋದು ಅಥ್ಲೆಟಿಕ್ ಅಸೋಸಿಯೇಷನ್. ಅಥ್ಲೆಟಿಕ್ ಅಸೋಸಿಯೇಷನ್ ಅನ್ನೋದು ಒಂದು ದೊಡ್ಡ ಸಂಸ್ಥೆ ಸರ್. ಇದು ರಾಜ್ಯ ಮಟ್ಟದಿಂದ ಇದೆ. ರಾಜ್ಯದಲ್ಲಿ ಇದಕ್ಕೆ ಅಧ್ಯಕ್ಷರು ಬಂದು ನಮ್ಮ ಗೃಹ ಮಂತ್ರಿಗಳೇ ಆಗಿರ್ತಾರೆ, ಜಿಲ್ಲೆಯಲ್ಲಿ DC ಆಗಿರ್ತಾರೆ, ತಾಲೂಕಿನಲ್ಲಿ ತಹಸೀಲ್ದಾರ್ ಆಗಿರ್ತಾರೆ. ಈ ಒಂದು ತಾಲೂಕಿನಲ್ಲಿ ಅಥ್ಲೆಟಿಕ್ ಅಸೋಸಿಯೇಷನ್ಗೆ ನಿಶಾಂತ್ ಕುಮಾರ್ ಅಂತ ಹೇಳ್ಬಿಟ್ಟು ಅಧ್ಯಕ್ಷರಾಗಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಸಂಘದ ಮೆಂಬರ್ಸೇ ಆಗಿರ್ತೀವಿ. ಅದರಿಂದ ಮಾಡಿಸ್ತಾ ಇರೋದ್ರಿಂದ ಸ್ಪೋರ್ಟ್ಸ್ಗೆ ಒಳ್ಳೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ ಮುಂದೆ. ಹೌದು ಸರ್. ನಮ್ಮಲ್ಲಿ ಇದೇ ತರ ಸೇಮ್ ಕರಾಟೆಲ್ ಕೂಡ ನಮ್ಮ ಮಗುವಿಗೆ ಒಳ್ಳೆ ಕರಾಟೆ ಟೀಚರ್ ಆಗಿದ್ದೀರಲ್ಲ? ಹೌದು ಸರ್. ಕರಾಟೆಲ್ ಕೂಡ ನಮ್ಮ ಮಗುವಿಗೆ ನಮ್ದು ನೋಡಿ ಸರ್, ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಎಸ್ಪೆಷಲಿ ನಮಗೆ ಹೆಣ್ಮಕ್ಳಿಗೆ ತುಂಬ ಆದ್ಯತೆ ಕೊಡ್ತಾ ಇದೆ ಸರ್. ನಮ್ಮಲ್ಲಿ ಇವಾಗ ಅಮೇರಿಕಾಯಿಂದನೂ ಸುಮಾರು 5 ಜನ ಹೆಣ್ಮಕ್ಳು ನಮ್ಮಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದಾರೆ. ಸೊ ನಮಗೆ ನೆಕ್ಸ್ಟ್ ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ ನಮ್ಮ ಇನ್ಸ್ಟಿಟ್ಯೂಟ್ ಆಗಿದೆ ಸರ್. ಸೂಪರ್. ಹೌದು ಸರ್, ಥ್ಯಾಂಕ್ ಯು ಸರ್. ಅದರಿಂದ ಹೆಣ್ಣು ಮಕ್ಕಳಿಗೂ ಇಲ್ಲಿ ಅಭ್ಯಾಸ ಕೊಡ್ತೀರಾ ಸರ್? ಖಂಡಿತ ಸರ್. ಹಾಗಾದ್ರೆ ಲೇಡಿ ಟೀಚರ್ ಇದ್ದಾರಾ ಕರಾಟೆ? ನಮ್ಮಲ್ಲಿ ವೈಷ್ಣವಿ ಮೇಡಮ್ ಅಂತ ಲೇಡಿ ಕೋಚರ್ ಇದ್ದಾರೆ. ಸಹ ಅವ್ರು ಇಂಟರ್ನ್ಯಾಷನಲ್ ಲೆವೆಲ್ ಅವ್ರು ಕೂಡ ಒಳ್ಳೆ ಕೋಚರ್ ಆಗಿರ್ತಾರೆ, ನ್ಯಾಷನಲ್ ಲೆವೆಲ್ ರೆಫರಿ ಆಗಿರ್ತಾರೆ, ಅವ್ರು ಒಳ್ಳೆ ಕೋಚ್ ಆಗಿರ್ತಾರೆ ಸರ್. ಸೊ ಅವರೊಂದು ಹೆಣ್ಣು ಮಕ್ಕಳಿಗೆ ಎಲ್ಲೇ ಆಗಲಿ, ಚಿಕ್ಕ ಮಗು ಆಗಲಿ, ಸಣ್ಣ ದೊಡ್ಡ ಮಗು ಆಗಲಿ ಸರ್, ಮಗು ಯಾವುದೇ ರೀತಿಯಲ್ಲಿ ತೊಂದರೆ ಪಡೆದಿರಾ ಇನ್ನೊಂದಕ್ಕೂ ಅನುಕೂಲವಾಗಿ ಇಲ್ಲಿ ನಾವು ನೋಡ್ಕೊಳ್ತಾ ಇದ್ದೀವಿ ಸರ್. ಆಮೇಲೆ ಈ ಕ್ಯಾಂಪನ್ನು 14ನೇ ತಾರೀಕು ಅಧಿಕೃತವಾಗಿ ಪ್ರಾರಂಭ ಮಾಡ್ತೀರಾ? ಹೌದು ಸರ್. 14ರಿಂದ ಎಷ್ಟನೇ ತಾರೀಕು ತನಕ ನಡೆಸ್ತೀರಾ? 14ರಿಂದ ನೆಕ್ಸ್ಟ್ ಮಂತ್ 14ವರೆಗೂ ಮಾಡೋಣ ಅನ್ಕೊಂಡಿವಿ. ಒಂದು ತಿಂಗಳ ಮಟ್ಟಿಗೆ, 1 ತಿಂಗಳ ಕಾಲವಾಗಿ ಇದು ಮಾಡ್ಬೇಕಂತೀವಿ ಸರ್. 1 ತಿಂಗಳ ಕಾಲ ಮಟ್ಟಕ್ಕೆ ಯಾಕೆ ಹೇಳ್ತಾರೆ ಸೊ ಮತ್ತೆ ರಜೆ ಮುಗಿದ ನಂತರ ಮಗು ಯಾವಾಗ ಬೇಕಾದ್ರೆ ಬರ್ಬೋದು ಸರ್. ನಮ್ಮಲ್ಲಿ ಮೆಂಬರ್ಶಿಪ್ ಆದಾಗನ ಆ ಮಗು ವರ್ಷ ಪೂರ್ತಿನೂ ಬರೋದಕ್ಕೆ ಅನುಕೂಲ ಇರುತ್ತೆ ಸರ್. ನಿಮ್ಮಲ್ಲೇ ಒಂದು ಕ್ಲಾಸ್ ಇರೋದ್ರಿಂದ ಕ್ಲಾಸಿಗೆ ಬರ್ಬೋದು. ಹೌದು ಸರ್, ಇಲ್ಲಿಗೂ ಬರ್ಬೋದು. ಹೌದು ಸರ್. ಆಮೇಲೆ ನಮ್ಮಲ್ಲಿ ಬಂದು ಮಗು ಯಾವಾಗ ನಮ್ಮಲ್ಲಿ ನೋಂದಣಿ ಮಾಡ್ಕೊಂಡು, ಇವಾಗ ನೋಡಿ ಸರ್, ಎಲ್ಲ ನಾವು ಬೆಂಗಳೂರಿಗೆ ಹೋಗಿರುತ್ತೆ ಮಗು, ಇಲ್ಲಿ ಯಾವುದೋ ಒಂದು ಜಿಲ್ಲೆಗೆ ಹೋಗಿರುತ್ತೆ, ಅಲ್ಲಿ ಸ್ಪೋರ್ಟ್ ನಡೀತಾ ಇರುತ್ತೆ, ಮಗು ವಿದ್ಯೆ ಇದೆ, ಮಗುವಲ್ಲಿ ಸ್ಕಿಲ್ ಇದೆ, ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಸೇರ್ಪಡೆಗೆ ಜಾಗ ಇರುವುದಿಲ್ಲ. ನಮ್ಮಲ್ಲಿ ಯಾವಾಗ ನಮ್ಮ ಕಡೆಯಿಂದ ನಮ್ಮ ಅಸೋಸಿಯೇಷನ್ ಇಂದ ಮಗು ಮೆಂಬರ್ ಆಗಿರುತ್ತೆ, ಅಲ್ಲಿ ಹೋಗೋದಕ್ಕೂ ಸರ್ ನಮ್ಮ ಸಂಸ್ಥೆ ಕಡೆಯಿಂದ ಮಗು ಏನ್ ಬೇಕು ನಾವು ಒಂದು ಬಟ್ಟೆ ಆಗಿರ್ಬೋದು, ಒಂದು ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಒಂದು ಬಸ್ಟರ್ ಆಗಿರ್ಬೋದು, ಇರೋದಕ್ಕೆ ಅನುಕೂಲವಾಗಿರ್ಬೋದು, ಎಲ್ಲಾನು ನಮ್ಮ ಶ್ರೀನಿವಾಸಪುರ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ ನಾವು ಮಕ್ಕಳಿಗೆ ಏನ್ ಬೇಕೋ ನಾವು ಸಹಕಾರ ಕೊಡ್ತೀವಿ ಸರ್. ತುಂಬಾ ಸಂತೋಷದ ವಿಷಯ. ಅಂದ್ರೆ ಇಲ್ಲಿ ನಿಮ್ಮ ಕ್ಯಾಂಪ್ ಅಲ್ಲಿ ಬಂದು ಸೇರುವಂತಹ ಮಕ್ಕಳಿಗೆ ನೀವು ಮೆಂಬರ್ಶಿಪ್ ಕೊಡ್ತಾ ಇದ್ದೀರಾ? ಕೊಡ್ತಾ ಇದೀವಿ ಸರ್. ಅವ್ರು ಏನ್ ಪ್ರಿಸ್ಕ್ರೈಬ್ಡ್ ಫೀಸ್ ಏನಿಟ್ಟಿರ್ತೀರ ನೀವು ಅದನ್ನು ಕಟ್ಟಿದ್ರೆ ಆ ಫೀಸ್ ನಲ್ಲೇ ನೀವು ಆ ಮಕ್ಕಳಿಗೆ ಅಥ್ಲೆಟಿಕ್ ಅಸೋಸಿಯೇಷನ್ ನ ಮೆಂಬರ್ಶಿಪ್ ಕೊಡ್ತಾ ಇದ್ದೀರಾ? ಆ ಮೆಂಬರ್ಶಿಪ್ ಪರ್ಮನೆಂಟಾ ಸರ್? ಅದು 5 ವರ್ಷ ಕಾಲ ಇರುತ್ತೆ ಸರ್. 5 ವರ್ಷ ಕಾಲ ಅವ್ರಿಗೆ ಇದರಲ್ಲಿ ನಿಮ್ಮ ಅಥ್ಲೆಟಿಕ್ ಅಸೋಸಿಯೇಷನ್ ನಲ್ಲಿ ಅವ್ರಿಗೆ ಎಲ್ಲಾ ರೀತಿಯ ಸಹಕಾರವನ್ನು ಸಿಗ್ತಾ ಇರುತ್ತೆ. ಯಾವ್ಯಾವ ಸಹಕಾರಗಳು ಸಿಗಬಹುದು ಸರ್? ಅವ್ರಿಗೆ ಎಲ್ಲ ಸ್ಪೋರ್ಟ್ಸ್ ಸಹಕಾರ ಸಿಗುತ್ತೆ. ಅಕಸ್ಮಾತ್ ಅವ್ರಿಗೆ ಖರ್ಚು ಏನಪ್ಪಾ ಅಂದಾಗ ಒಂದು ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಒಂದು ಪ್ರಯಾಣದ ದರ ಆಗಿರ್ಬೋದು, ಅಲ್ಲಿ ಅಕಾಮಿಡೇಷನ್ ಆಗಿರ್ಬೋದು, ಮಗುಗಂತೂ ಉತ್ತಮವಾದ ಕೋಚಿಂಗ್ ಕೊಡ್ತೀವಿ. ಅವ್ರಿಗೆ ಪೌಷ್ಟಿಕ ಆಹಾರ ಯಾವ ರೀತಿ ತಿನ್ಬೇಕು, ಯಾವ ರೀತಿ ಬೆಳಿಬೇಕು, ಹೆಂಗಿರ್ಬೇಕು, ಸಮಾಜದಲ್ಲಿ ಹೆಂಗೆ ಗೌರವಿಸಬೇಕು, ಚಿಕ್ಕ ಮಕ್ಳು ಹೆಂಗ್ ನೋಡ್ಬೇಕು, ಹೆಣ್ಣು ಮಕ್ಳು ಹೆಂಗ್ ನೋಡ್ಬೇಕು, ತಂದೆ ತಾಯಿನ ಹೆಂಗ್ ನೋಡ್ಕೋಬೇಕು, ಸಮಾಜ ಅಂದ್ರೆ ಏನು. ಇನ್ನು ಸರ್ ಇವಾಗ ನಾವು ಮಿಲಿಟರಿಯಲ್ಲಿ ಯಾವ ರೀತಿ ಸೋಲ್ಜರ್ ಕಷ್ಟಪಟ್ಟು ಒಂದು ವಿದ್ಯಾ ಬುದ್ಧಿ ಕಲಿತಾರೆ, ಆ ಒಂದು ಶಿಕ್ಷಣ ನಾವು ಇಲ್ಲಿ ಕೊಡಬೇಕು ಅಂತ ನಾವು ತುಂಬಾ ಆಸೆ ಇದೆ. ನಾವು ಹ್ಯಾಟ್ಸ್ ಆಫ್ ಟು ಇಂಡಿಯನ್ ಆರ್ಮಿ ಸರ್. ಆ ರೀತಿ ನಮ್ಮ ಮಕ್ಕಳನ್ನ ಬೆಳೆಸಬೇಕು ನಮ್ಗೆ ತುಂಬಾ ಆಸೆ ಇದೆ ಸರ್. ತುಂಬಾ ಸಂತೋಷ. ಶಾಲೆಯಲ್ಲಿ ಮಕ್ಕಳಿಗೆ ಬರೀ ಪುಸ್ತಕದಲ್ಲಿ ಇರುವಂತಹ ವಿಷಯಗಳನ್ನು ಕಲಿಸ್ಕೊಟ್ರೆ, ಬೇರೆ ಬೇರೆ ವಿಷಯಗಳಲ್ಲಿ ಅವರನ್ನು ತರಬೇತಿಗೊಳಿಸಿದರೆ ಅವರ ಟ್ರ್ಯಾಕ್ ಚೇಂಜ್ ಮಾಡೋದಿಲ್ಲ, ಬುದ್ಧಿಯಲ್ಲಿ ಬದಲಾವಣೆ ಆಗಿ ಮಕ್ಕಳು ಕೆಟ್ಟ ದಾರಿಗಳನ್ನು ಹಿಡಿಯೋದಿಲ್ಲ ಅನ್ನೋದೇ ಇದರ ಸದುದ್ದೇಶ ಅನಿಸ್ತಾ ಇದೆ. ಅಂದರೆ ಅವರು ವಿರಾಮ ಕಾಲದಲ್ಲಿ ಒಳ್ಳೆ ವಿಷಯಗಳನ್ನು ಕಲಿಯೋದರಲ್ಲಿ ಆಸಕ್ತಿ ತೋರಿಸ್ತಾ ಬಂದಾಗ ಜೀವನದಲ್ಲಿ ತುಂಬ ಚೆನ್ನಾಗಿರ್ತಾರೆ ಅನ್ನೋದನ್ನು ಇವರು ಹೇಳ್ತಾ ಇದ್ದಾರೆ. ನೋಡಿ, ಇದು ಬಹಳ ಸದಾವಕಾಶವನ್ನು ಹೇಳ್ತಾ ಇದ್ದೀರಿ. ಮಕ್ಕಳು ನಿಮ್ಮಲ್ಲಿ ಬಂದು ಕ್ಯಾಂಪ್ಗೆ ಸೇರಿದರೆ ಅವರಿಗೆ ಅಥ್ಲೆಟಿಕ್ ಅಸೋಸಿಯೇಷನ್ ನಲ್ಲಿ ಮೆಂಬರ್ಶಿಪ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ನಿಮ್ಗೆ ಹೇಳಿದ್ದಾರೆ. ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷರು ತಮ್ಗೆ ಹೇಳಿದ್ದಾರೆ. ಅಂತ ಮಕ್ಕಳು
ತಾಲೂಕಿನಲ್ಲಿ ಯಾವುದೇ ಶಾಲೆಯಲ್ಲಿ, ಸರ್ಕಾರಿ ಶಾಲೆ ಆಗಿರಲಿ, ಅನುದಾನ ಶಾಲೆ ಆಗಿರಲಿ, ಹೌದು ಸರ್. ಅನುದಾನ ರಹಿತ ಶಾಲೆ ಆಗಿರಲಿ, ಹೌದು. ಅಥವಾ ಬರೀ ಮನೆಯಲ್ಲಿ ಇರುವಂತ ಮಗು ಆಗಿರಲಿ, ಖಂಡಿತವಾಗಿ ಸರ್. ಬಂದು ಇಲ್ಲಿ ಸೇರಿದಾಗ ಅವರಿಗೆ ಮೆಂಬರ್ಶಿಪ್ ಸಿಗುತ್ತೆ. ಹೌದು ಸರ್, ಖಂಡಿತ ಸರ್. ಈಗ ಮೆಂಬರ್ಶಿಪ್ಪೇ ಬೇರೆಯವರಿಗೆಲ್ಲ 1200 ರೂಪಾಯಿ ಇದೆ ಅದರಲ್ಲಿ, ಹೌದು ಸರ್. ಅಥ್ಲೆಟಿಕ್ ಅಸೋಸಿಯೇಷನ್ ಅಲ್ಲಿ. ಆ ಮಕ್ಕಳಿಗೆ ಇಲ್ಲಿ ಕಟ್ಟುವ ಫೀಸ್ನಲ್ಲೇ ಮೆಂಬರ್ಶಿಪ್ ಕೂಡ ಹೋಗ್ತಾ ಇದೆ. ಅಂದ್ರೆ 5 ವರ್ಷಗಳ ಕಾಲ ಅಥ್ಲೆಟಿಕ್ ಅಸೋಸಿಯೇಷನ್ ಅಲ್ಲಿ ಆ ಮಗು ಮೆಂಬರ್ ಆಗಿರುತ್ತೆ. ಹೌದು ಸರ್. ವಾರ್ಷಿಕವಾಗಿ ಇಲ್ಲಿ ನಡೆಯುವಂತಹ ಸ್ಪೋರ್ಟ್ಸ್ಗಳಲ್ಲಿ ಅವರಿಗೆ ಈ ಸಂಘದಿಂದ ಸಹಕಾರ ಸಿಗ್ತಾ ಇದೆ. ಖಂಡಿತ ಸರ್. ತುಂಬಾ ಒಳ್ಳೆ ಸುದ್ದಿ ಹೇಳ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ. ಈ ಒಂದು ಸ್ಪೋರ್ಟ್ಸ್ ಜೊತೆಗೆ ತಾವು ಏನಾಗಿದ್ದೀರಿ, ಕರಾಟೆ ಟೀಚರ್ ಆಗಿದ್ದೀರಿ. ಸರ್, ಕರಾಟೆ ಕರಾಟೆ ಏನಾದ್ರೂ ಕ್ಲಾಸ್ ಕೊಡ್ತಾ ಇದ್ದೀರಾ? ಸರ್, ಕರಾಟೆ ಕ್ಲಾಸ್ ಕೂಡ ಕಲಿಸ್ತಾ ಸರ್ ಮಕ್ಕಳಿಗೆ. ಹೌದಾ? ನಮಗೆ ಸ್ಪೋರ್ಟ್ ಜೊತೆಗೆ ಕರಾಟೆ ಆಕ್ಟಿವಿಟಿ, ಸೆಲ್ಫ್ ಡಿಫೆನ್ಸ್, ಓಕೆ. ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಒಳ್ಳೆ ಸ್ಟಿಕ್ ಎಲ್ಲ ಕಲಿಸ್ತಾ ಇದೀವಿ, ನಾಟಕ ಕಲಿಸ್ತಾ ಇದೀವಿ, ಅವ್ರಿಗೆ ಒಳ್ಳೆ ಫೈಟ್ ಕಲಿಸ್ತಾ ಇದೀವಿ, ಜಿಮ್ನಾಸ್ಟಿಕ್ ಕಲಿಸ್ತಾ ಇದೀವಿ. ಓಕೆ. ಸೊ ಆ ಥರ ಎಲ್ಲ ಥರನೂ ಅವ್ರ ಮಕ್ಕಳಿಗೆ ಯಾವ ರೀತಿ ಮೈಂಡ್ ಫಿಸಿಕಲ್ ಫಿಟ್ನೆಸ್ ಮೆಂಟಲಿ ಸ್ಟ್ರಾಂಗ್ ಎಲ್ಲ ಮಾಡ್ತಾ ಇದೀವಿ. ವೆರಿ ಗುಡ್ ಸೂಪರ್. ನೋಡಿ, ಮಕ್ಕಳಿಗೆ ನಾವು ಇವಾಗ ಕೊಡ್ತಾ ಇರುವಂಥ ಆಹಾರಗಳಲ್ಲಿ ಫ್ಯಾಟನ್ನು ಹೆಚ್ಚಿಗೆ ಕೊಡ್ತಾ ಇರೋದ್ರಿಂದ ನಮಗೆ ಗೊತ್ತಿಲ್ಲದೇನೆ ಅವರ ದೇಹದಲ್ಲಿ ಫ್ಯಾಟ್ ಹೆಚ್ಚಿಗೆ ಆಗಿ ಉದ್ದ ಆಗಲಿ ಅಂತ ನಾವಿದ್ರೆ ದಪ್ಪ ಆಗ್ತಾ ಇರ್ತಾರೆ ಅವರು. ಈ ದಪ್ಪ ಆಗೋದನ್ನು ಕಡಿತಗೊಳಿಸಬೇಕಾದ್ರೆ ಅವರ ದೇಹದಲ್ಲಿ ಎಲ್ಲ ಒಂದು ಭಾಗದಲ್ಲಿ ಮಾಂಸಖಂಡಗಳಾಗಿರ್ಬೋದು, ಮೂಳೆ ಆಗಿರ್ಬೋದು, ನರಗಳಾಗಿರ್ಬೋದು ಸದೃಢವಾಗಿರಬೇಕಾದ್ರೆ ಅವರಲ್ಲಿ ಫ್ಯಾಟ್ ಕಡಿಮೆ ಇರಬೇಕು, ಶಕ್ತಿಯನ್ನು ಚೆನ್ನಾಗಿ ತುಂಬಿರಬೇಕು. ಅದಕ್ಕೆ ಏಕೈಕ ಮದ್ದು ಅಂತ ಹೇಳಿದ್ರೆ ನಮ್ಮ ಒಂದು ಸ್ಪೋರ್ಟ್ಸು ಮತ್ತು ಈ ಕರಾಟೆ, ಜಿಮ್ನಾಸ್ಟಿಕ್ ಇತ್ಯಾದಿಗಳಲ್ಲಿ ಭಾಗವಹಿಸಿದ್ರೆ ಮಗು ತುಂಬ ಸದೃಢವಾಗಿ ಬೆಳೀತದೆ, ಆರೋಗ್ಯಕರವಾಗಿರುತ್ತೆ. 100 ವರ್ಷ ಆಯುಷನ್ನು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬೋದು. ಆದ್ದರಿಂದ ಎಲ್ಲ ಪೇರೆಂಟ್ಸು ಕೂಡ, ಎಲ್ಲರೂ ಕೂಡ ಮಕ್ಕಳನ್ನು ಇಲ್ಲಿ ಸೇರಿಸೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀವಿ. ಮತ್ತು ಅವ್ರಿಗೆ ಎಂಟರ್ಟೈನ್ಮೆಂಟ್ಗಾಗಿ ಈ ಸ್ಪೋರ್ಟ್ಸ್ ಆಯಿತು, ಕರಾಟೆ ಆಯಿತು, ಎಂಟರ್ಟೈನ್ಮೆಂಟ್ಗೆ ಏನೆಲ್ಲ ಕಲಿಸ್ಕೊಡ್ತೀರಾ ನೀವು? ಎಂಟರ್ಟೈನ್ಮೆಂಟ್ಗೆ ಒಳ್ಳೆ ಕ್ಲಾಸಿಕಲ್ ಡ್ಯಾನ್ಸ್ ಇದೆ. ಡ್ಯಾನ್ಸ್ ಬೇರೆ? ಹೌದು ಸರ್, ವೆಸ್ಟರ್ನ್ ಡ್ಯಾನ್ಸ್ ಇದೆ. ಓಕೆ. ಆಮೇಲೆ ಸಂಗೀತ ಕಲೆ. ಅದಕ್ಕೆ ಶಿಕ್ಷಕರು ಬರ್ತಾರಾ? ವೆಸ್ಟರ್ನ್ ಡ್ಯಾನ್ಸ್ ನಾವು ನಾಮಕರಣ ಮಾಡ್ಕೊಳ್ತೀವಿ ಸರ್. ಅವ್ರಿಗೂ ಕರಿತೀವಿ. ಪ್ರಶಾಂತ್ ಯಾದವ್ ಅಂತಿದ್ದಾರೆ, ಅವ್ರನ್ನ ಕಳಿಸ್ತೀರಾ? ಹೌದು ಸರ್. ಓಕೆ. ಆಮೇಲೆ ನೆಕ್ಸ್ಟ್ ನಮಗೆ ಆರ್ಚರಿಯಲ್ಲಿ ಆಗಿರ್ಬೋದು, ಒಳ್ಳೆ ನಮಗೆ ಜಿಮ್ನಾಸ್ಟಿಕ್ ಸ್ಕಿಲ್ಸ್ ಆಗಿರ್ಬೋದು, ಆಮೇಲೆ ರೈಫಲ್ ಟ್ರೈನಿಂಗ್ ಆಗಿರ್ಬೋದು. ನಮ್ಮ ರಾಮು ಮಾರ್ಷಲ್ ಆರ್ಟ್ಸ್ ಅಂತ ಹೇಳಿ ಕೋಲಾರಿಂದ ನಮ್ಮವರು ಗಿನ್ನಿಸ್ ರಿಕಾರ್ಡ್ ಹೋಲ್ಡರ್ ಆಗಿರ್ತಾರೆ. ಅವರು ಸಹ ಇಲ್ಲಿ ಭಾಗವಹಿಸಿ ನಮ್ಮ ಸ್ನೇಹಿತರಂತ ತುಂಬಾ ನಮಗೆ ಗೌರವಾದಂತ ನಮಗೆ ಸ್ನೇಹಿತರವರು, ಅವರು ಸಹ ಬಂದು ಇಲ್ಲಿ ಅವ್ರಿಗೆ ಅವ್ರ ಕೈಯಲ್ಲಿ ಎಷ್ಟು ಮಟ್ಟಕ್ಕೆ ಆಗುತ್ತೋ ಅಷ್ಟು ಮಟ್ಟಿಗೆ ಮಕ್ಕಳಿಗೆ ಬರ್ತಾರೆ ಸರ್. ಸ್ಕೇಟಿಂಗ್, ಹಾಗೆ ಸ್ಕೇಟಿಂಗ್ ನಮ್ಮಲ್ಲಿ ಇದೆ ಸರ್. ನೋಡಿ, ಸ್ಕೇಟಿಂಗ್ ಫೀಲ್ಡ್ ಅಲ್ಲಿದೆ. ಆ ಸ್ಕೇಟಿಂಗ್ ಫೀಲ್ಡ್ ಅಲ್ಲಿ ಸ್ಕೇಟಿಂಗ್ ಕೂಡ ಕಲಿಸ್ಕೊಡ್ತೀರಾ ಮಕ್ಕಳಿಗೆ? ಸೂಪರ್ ಸರ್. ಸಮ್ಮರ್ ಕ್ಯಾಂಪ್ ಅಲ್ಲಿ ಸ್ಕೇಟಿಂಗ್ ಕೂಡ ಇದೆ ಅಂತ ಹೇಳಿದ್ರೆ ಮಕ್ಕಳು ಇದನ್ನು ಸದುಪಯೋಗ ಪಡಿಸ್ಕೊಳ್ಳೋದೊಂದೇ ಈಗ ಉಳಿದಿರುವಂಥದ್ದು. ನೋಡಿ, ಬೇರೆ ಬೇರೆ ಕಡೆಯಿಂದ ಬರೀ ಸ್ಪೋರ್ಟ್ಸೇ ಅಲ್ಲ, ಜಿಮ್ನಾಸ್ಟಿಕ್ಕೇ ಅಲ್ಲ, ಕರಾಟೆನೇ ಅಲ್ಲ, ಸ್ಕೇಟಿಂಗ್ ಸಮೇತ ಬೇರೆ ಬೇರೆ ಕಡೆ ಗಿನ್ನೀಸ್ ರೆಕಾರ್ಡ್ ಪಡೆದಿರುವಂತಹ ಶಿಕ್ಷಕರನ್ನು ಕರೆಸಿ ಆ ಒಂದು ಇರುವಂತಹ ಸಣ್ಣ ಕಾಲಾವಧಿಯಲ್ಲೇ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಕಲಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ರಮಣ ಸರ್ ಅವರು ಹೇಳ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಷ್ಟಲ್ಲದೆ ಕಲ್ಚರಲ್ ಆಗಿ ಮಕ್ಕಳಿಗೆ ಇನ್ನೇನಾದರೂ ಇಟ್ಕೊಂಡಿದ್ದೀರಾ? ಜಾನಪದ ಸಾಹಿತ್ಯವನ್ನು ಹೇಳ್ತಾ ಇದ್ದೀವಿ. ಓಕೆ. ಆಮೇಲೆ ಸಂಗೀತ ಹೇಳ್ತಾ ಇದೀವಿ. ಆಮೇಲೆ ಕೆಲವು ಕೋಲಾಟ ಇರುತ್ತೆ. ಆಮೇಲೆ ಇನ್ನೊಂದು ನಮ್ಮ ಸಾರ್ ಒಬ್ಬರು ಇದ್ದಾರೆ, ಅಂದ್ರೆ ಈ ಮರಳು ಮಾಡುವುದು ಹೇಗೆ, ಪವಾಡ ಕಾರ್ಯಕ್ರಮ ಇರ್ಬೋದು. ನಿಜ ಏನು ಸುಳ್ಳೇನು ಅಂತ ಹೇಳಿ ತಿಳಿಸಕ್ಕೆ ನಮ್ಮ ಒಂದು ಗಣ್ಯರಾದಂತ ರಮಣಪ್ಪ ಸರ್ ಅವರು ಕೂಡ ಇಲ್ಲಿ ಬರ್ತಾರೆ. ಓಕೆ, ವೆರಿ ಗುಡ್. ಚೆನ್ನಾಗಿದೆ. ಎಲ್ಲವನ್ನೂ ಕೂಡ ಅಂದರೆ ಮಹಾತ್ಮ ಗಾಂಧಿಯವರು ಹೇಳಿದಂತೆ ಆಲ್ರೌಂಡ್ ಡೆವಲಪ್ಮೆಂಟ್ ಈಸ್ ದ ಎಜುಕೇಷನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇಲ್ಲಿ ಆಲ್ರೌಂಡ್ ಡೆವಲಪ್ಮೆಂಟ್ಗೆ ನಮಗೆ ಅವಕಾಶ ಸಿಗ್ತಾ ಇದೆ. ಇಲ್ಲಿ ಪವಾಡ ಬಯಲು ಕಾರ್ಯಕ್ರಮ ಆಗಿರ್ಬೋದು, ಅಂದರೆ ಕಾನ್ಸೆಪ್ಟ್ಸ್ ಆಫ್ ಸೈನ್ಸ್ಗೆ ಸಂಬಂಧಪಟ್ಟಿಂದ ಆಗಿರ್ಬೋದು, ಜಾಯ್ಫುಲ್ ಎಜುಕೇಷನ್ ಆಫ್ ದಿ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಆಮೇಲೆ ಡ್ರಾಮಾ ಸೆನ್ಸ್ ಆಗಿರ್ಬೋದು, ಮತ್ತು ಹಾಡುಗಾರಿಕೆ ಇರ್ಬೋದು, ಮತ್ತು ನಮ್ಮ ಕಲ್ಚರ್ಗೆ ಸಂಬಂಧಪಟ್ಟಂತೆ ಜಾನಪದ ಗೀತೆಗಳಿರ್ಬೋದು, ಸಂಗೀತ ಇರಬಹುದು, ಈ ಕೋಲಾಟ ಇರ್ಬೋದು, ಎಲ್ಲದಕ್ಕೂ ಕೂಡ ಮತ್ತೆ ಇದು ಕ್ರಾಫ್ಟ್ ಇದೆ, ಕ್ಲೇ ಮಾಡಲಿಂಗು ಮತ್ತು ಪೇಪರ್ ಕಟ್ಟಿಂಗು ಎಲ್ಲವನ್ನು ಕೂಡ ಸಮ್ಮರ್ ಕ್ಯಾಂಪ್ನಲ್ಲಿ ಮಗು ಖುಷಿಯಾಗೂ ಇರಬೇಕು, ದೇಹವು ಕೂಡ ಸದೃಢವಾಗಿರಬೇಕು. ವಿರಾಮ ಕಾಲವನ್ನು ಸದುಪಯೋಗಪಡಿಸ್ಕೊಳ್ಳುವಂತಹ ಒಳ್ಳೆಯ ಕ್ಯಾಂಪನ್ನು ಒಳ್ಳೆಯ ಜಾಗದಲ್ಲಿ, ಅದು ಕೂಡ ನಮಗೆಲ್ಲರಿಗೂ ಅಥ್ಲೆಟಿಕ್ ಅಸೋಸಿಯೇಷನ್ನಲ್ಲಿರುವಂಥ ಎಲ್ಲ ಮೆಂಬರ್ಸು ಮೆಚ್ಚುವಂಥ ರೀತಿಯಲ್ಲಿ, ಇಡೀ ರಾಜ್ಯ ಮೆಚ್ಚುವಂಥ ರೀತಿಯಲ್ಲಿ ಈ ಸ್ಟೇಡಿಯಂನಲ್ಲಿ ಇದೀಗ 14ನೇ ತಾರೀಕು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಪ್ರಾರಂಭಕ್ಕೆ ಯಾರ್ಯಾರನ್ನು ಕರೆಸ್ತಾ ಇದ್ದೀರಿ ಸರ್ ತಾವು? ಸರ್, ಇವಾಗ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಶಾಸಕರನ್ನ ಕರಿಬೇಕಂತ ಇದ್ದೀವಿ. ಓಕೆ. ಆಮೇಲೆ ನಮ್ಮ NK ಭಾರತ್ 24x7 ಅವ್ರನ್ನೂ ಭರತ್ ಅವ್ರನ್ನ ಕರಿಬೇಕು ಮಾಡಿದ್ವಿ ಸರ್. ನಿಶಾಂತ್ ರೆಡ್ಡಿ ಅವ್ರನ್ನ ಕರಿಬೇಕು ಮಾಡಿದ್ವಿ. ನಮ್ಮ ಸ್ನೇಹಿತರಂತ ಮತ್ತೆ ನಮ್ಮ ರಘುವತ್ ಅವ್ರನ್ನ ಕರಿಬೇಕು ಬನ್ನಿ.
ನಮ್ಮ ನೋಡಿ ಸರ್, ಇವರು ಹೆಣ್ಣು ಮಕ್ಕಳ ಬಗ್ಗೆ ತುಂಬಾನೇ ಅರಿವು ಮೂಡಿಸಲಿಕ್ಕೆ ನೋಡಿ ನಮಗೆ ತುಂಬಾ ಇವರು ಸ್ನೇಹಿತರಾಗಿರ್ತಾರೆ. ಮಾತಾಡ್ತೀನಿ ಇವ್ರನ್ನು ಸಹ ನಾವು ಇವ್ರನ್ನ ಸ್ವಾಗತಿಸ್ತಾ ಇದ್ದೀವಿ. ಓಕೆ, ಒಂದು ನಿಮಿಷ ಮಾತಾಡ್ತೀನಿ. ನೋಡಿ, ಈಗ ಯಾರನ್ನು ಕರೆಸ್ತೀವಿ ಅಂದಾಗ ಈ ಗಣ್ಯರು ಯಾರಿದ್ದಾರೆ ಈ ಒಂದು ಸ್ಟೇಡಿಯಂಗಾಗಿರ್ಬೋದು, ನಮ್ಮ ಈ ಒಂದು ತಾಲ್ಲೂಕಿಗೆ ಯಾರ್ಯಾರು ಪ್ರಮುಖರು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸೋದಕ್ಕೆ ಇಚ್ಛೆ ಪಟ್ಟು ಅವರು ಹೇಳಿದ್ದಾರೆ. ಇವರು ದೊಡ್ಡವರು ಯಾರ್ಯಾರಿದ್ದಾರೆ, ಯಾರು ಆಸಕ್ತಿದಾಯಕವಾಗಿದ್ದಾರೆ ಅವರೆಲ್ಲರನ್ನು ಕೂಡ ಕರೆಸಿ ಇಲ್ಲೊಂದು ಇನಾಗ್ರೇಷನ್ ಅಂತ ಮಾಡಿ ಆ ಮಕ್ಕಳನ್ನು 14ನೇ ತಾರೀಕಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಪ್ರಾರಂಭ ಮಾಡಿದ ನಂತರ ಇಲ್ಲಿ 1 ತಿಂಗಳ ಕಾಲ ಮಕ್ಕಳು ಆ ಟೈಮಿಂಗ್ಸನ್ನು ಅವ್ರು ಹೇಳ್ತಾರೆ. ಈಗ ಕೇಳ್ತೀನಿ, ಟೈಮಿಂಗ್ಸ್ ಹೇಳ್ತಾರೆ. ಆ ಫೀಸ್ ಬಗ್ಗೆ, ಟೈಮಿಂಗ್ಸ್ ಬಗ್ಗೆ ಇದೆಲ್ಲವನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ಕೆಳಗಡೆ ಒಂದು ಫೋನ್ ನಂಬರ್ ಬರ್ತಾ ಇರುತ್ತೆ. ಆ ಫೋನ್ ನಂಬರ್ಗೆ ಫೋನ್ ಮಾಡಿ ತಾವು ತಿಳ್ಕೊಬೋದು. ಇದು ಬೇರೆ ಕಡೆಗಿಂತ ರೀಸನೇಬಲ್ ಆಗಿ ಅಲ್ಲಿಗಿಂತ ಹೆಚ್ಚೇನು ಇರೋದಿಲ್ಲ. ಆದರೆ ಬೇರೆ ಕಡೆ ಸಮ್ಮರ್ ಕ್ಯಾಂಪ್ಗೆ ಕಳಿಸ್ಬೋದು, ಕಳಿಸ್ಬಾರ್ದು ನಾನು ಹೇಳ್ತಾ ಇಲ್ಲ. ಒಂದು ಬೆನಿಫಿಟ್ ಇಲ್ಲ, ಏನಪ್ಪ ಅಂದರೆ ಅಥ್ಲೆಟಿಕ್ ಅಸೋಸಿಯೇಷನ್ನಲ್ಲಿ ಮೆಂಬರ್ಶಿಪ್ಪು ಸಿಗಲ್ಲ ಅವರಿಗೆ. ಇಲ್ಲಿ ಸ್ಟೇಡಿಯಂನಲ್ಲೇ ಮಾಡ್ತಾ ಇರೋದ್ರಿಂದ, ಸ್ಟೇಡಿಯಂ ಅಥ್ಲೆಟಿಕ್ ಅಸೋಸಿಯೇಷನ್ಗೆ ಒಳಪಟ್ಟಿರೋದ್ರಿಂದ ಇಲ್ಲಿ ಬರುವಂಥ ಮಕ್ಕಳು ಕಟ್ಟುವಂಥ ಫೀಸ್ನಲ್ಲೇ ಅಥ್ಲೆಟಿಕ್ ಅಸೋಸಿಯೇಷನ್ನಲ್ಲಿ ಆ ಮಕ್ಕಳಿಗೆ ಮೆಂಬರ್ಶಿಪ್ ಸಿಗ್ತದೆ, ID ಕಾರ್ಡ್ ಸಿಗುತ್ತೆ. ಆದ್ದರಿಂದ ಪೇರೆಂಟ್ಸು ಭಾಳ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಮಕ್ಕಳನ್ನು ಆದಷ್ಟು ಬೇಗ 14ನೇ ತಾರೀಕು ಒಳಗೆ ಇಲ್ಲಿ ಸೇರಿಸಿ 14ನೇ ತಾರೀಕು ಪ್ರಾರಂಭೋತ್ಸವಕ್ಕೆ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬಂದು ಅವರ ಒಂದು ಈ ರಜಾ ಕಾಲವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಇದೇ ಒಂದು ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಗೆಸ್ಟ್ ಇದ್ದಾರೆ. ಅವ್ರ ಹೆಸರು ರಘು ಅಂತ ಹೇಳ್ಬಿಟ್ಟು. ಇವರು ನಮ್ಮ ಕರ್ನಾಟಕನೇ ಅಲ್ಲ, ಇಡೀ ಭಾರತದ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಬಹಳ ಕಾಳಜಿಯನ್ನು ವಹಿಸ್ತಾರೆ. ಒಂದು ಹೆಣ್ಣು ಮಗು ಅಲ್ಲ ಅಳ್ತಾ ಇದೆ ಅಂತ ಹೇಳಿದ್ರೆ ಇವ್ರ ಕಣ್ಣಲ್ಲಿ ನೀರು ಬರುತ್ತೆ. ಒಂದು ಹೆಣ್ಮಗು ಎಲ್ಲೋ ಡೆಲ್ಲಿನಲ್ಲಿ ಏನೋ ಒಂದು ತೊಂದರೆ ಆಗಿದೆ ಅಂತ ಹೇಳಿದ್ರೆ ಮನೆಯಲ್ಲಿ ಕೂತ್ಕೊಂಡು ಅಳ್ತಾರೆ ಇವರು. ಅದು ದೇವರ ಕೊಟ್ಟಿರುವಂಥ ವರ ಅವರಿಗೆ. ಆ ರೀತಿ ಹೆಣ್ಣುಮಕ್ಕಳ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸಿರುವಂತಹ ಕೆ ರಘುರ್ ಅಂತವರು, ಅವರು ಒಂದು ಸಂಘವನ್ನೇ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಈಗ ಪ್ರಯತ್ನದಲ್ಲಿದ್ದಾರೆ. ಏನಪ್ಪ ಅಂದರೆ ಹೆಣ್ಣು ಮಕ್ಕಳ ಕ್ಷೇಮಾಭಿವೃದ್ಧಿ ಸಂಘ ಅಂತ ಹೇಳ್ಬಿಟ್ಟು, ಹೆಣ್ಣು ಮಕ್ಕಳಿಗೆ ಕ್ಷೇಮಾಭಿವೃದ್ಧಿ ಸಂಘ. ಅವ್ರಿಗೆ ಏನು ವಾಲಂಟ್ರಿ ಆಗಿ ಎಲ್ಲಿ ಏನು ದುಡ್ಡು ವಸೂಲು ಮಾಡೋದಿಲ್ಲ, ತನ್ನ ಸ್ವಂತ ದುಡ್ಡನ್ನು ಖರ್ಚು ಮಾಡಿಕೊಂಡು ಅವ್ರ ಕಷ್ಟವನ್ನು ಸ್ಪಂದಿಸೋದಕ್ಕೆ ಹೋಗ್ತಾರೆ. ಅಂಥ ವ್ಯಕ್ತಿಗಳು ಕೂಡ ನಮ್ಮ ಊರಿನಲ್ಲಿರುವುದು ನಿಮ್ಮೆಲ್ಲರ ಅದೃಷ್ಟನೇ ಆಗಿದೆ. ಅವರು ಕೂಡ ಈ ಒಂದು ಸಮ್ಮರ್ ಕ್ಯಾಂಪಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೆಣ್ಣುಮಕ್ಕಳ ಬಗ್ಗೆ ಮತ್ತು ಈ ಒಂದು ಪ್ರಪಂಚದಲ್ಲಿ ಮುಂದೆ ಹೆಣ್ಮಕ್ಳು ಯಾವ ರೀತಿ ಜಾಣರಾಗಿ ಬದುಕಬೇಕು, ಗಂಡು ಮಕ್ಕಳು ಯಾವ ರೀತಿ ಹೆಣ್ಮಕ್ಳನ್ನು ಗೌರವಿಸಬೇಕು, ಆ ಒಂದು ವಿಚಾರದಲ್ಲಿ ಇವರು ಕೂಡ ಆ ಮಕ್ಕಳಿಗೆ ಕೋಚ್ಗಳಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ತಮ್ಮ ಹೆಸರು? ರಘು ಕೆ ಅಂತ. ಹೌದು ಸರ್, ನನ್ನ ಹೆಸರು. ನನ್ನ ಉದ್ದೇಶ ಏನಂದರೆ ಹೆಣ್ಮಕ್ಳು ಚೆನ್ನಾಗಿರಬೇಕು. ಪ್ರತಿಯೊಂದು ಮನೆಯಲ್ಲಿ ಒಂದು ಹೆಣ್ಮಗು ಇರಬೇಕು. ಯಾಕಂದರೆ ಗೌರವ ಇವಾಗ ಸಮಾಜದಲ್ಲಿ ಜಾಸ್ತಿ ಏನವಾಗಿದೆ ಒಂಥರ ಸಮಾಜದಲ್ಲಿ ಒಂದು ಹೆಣ್ಣುಮಗು 12 ಗಂಟೆಯಲ್ಲಿ ಹೋಗ್ಬೇಕಂತ ನಮ್ಮ ಗಾಂಧೀಜಿಯವರ ಇದು. ಮಧ್ಯರಾತ್ರಿಯಲ್ಲಿ ಓಡಾಡಿದ್ರು ಅವ್ರಿಗೂ ತೊಂದರೆ ಇರಬಾರ್ದು. ಇವಾಗ ಏನಂದರೆ ನಮಗೂ ಒಂದು ತಂಗಿ ಇತ್ತು ಮೊದಲು. ನಮ್ಮ ತಂಗಿನೂ ಒಂಥರ ಯಾರು ಈ ಥರ ಇದು ಮಾಡಿಬಿಟ್ಟು ಯಾರಿಗೂ ಮದುವೆ ಮಾಡಿಕೊಟ್ಟಿದ್ರಿ, ಅವರು ತೊಂದರೆ ಮಾಡಿಬಿಟ್ಟು ಸತ್ತೋಗಿದ್ರು. ಅದಕ್ಕೋಸ್ಕರ ಯಾವ ಮನೆಯಲ್ಲಿ ಒಂದು ಹೆಣ್ಣು ಮಗುಗೆ ಕಷ್ಟ ಬರಬಾರ್ದು ಅಂತ ಹೇಳ್ಬಿಟ್ಟು ತಾವು ಈ ನೋಡಿ ಸರ್, ನಮ್ಮ ಇದರಲ್ಲಿ ನಮ್ಮ ಮಗುನೇ ಹೆಣ್ಣು ಮಗು ಅಲ್ಲ ಸರ್, ನಮ್ಮ ಜೊತೆ ಇಟ್ಟರೆ ಹೆಣ್ಣು ತಂಗಿಲ್ಲ ಸರ್. ಯಾವುದೇ ಹೆಣ್ಣು ಮಗು ಸರ್, ನಮ್ಗೆ ಅಕ್ಕನೇ ತಂಗಿ ಥರ ನಾವು ಸಮಾನವಾಗಿ ನೋಡ್ಬೇಕಂತ ಹೇಳಿ ನಮ್ಮೆಲ್ಲರ ಉದ್ದೇಶ ಸರ್. ನಮ್ಮೆಲ್ಲರ ಉದ್ದೇಶ ಹೆಣ್ಣು ಮಕ್ಕಳೇ ಇಲ್ಲ ಅಂದಿದ್ರೆ ನಾವು ಇರ್ತಾ ಇದ್ವಾ? ಸಾಧ್ಯವೇ ಇಲ್ಲ ಸರ್. ಹೌದು, ನಮ್ಮ ಸೃಷ್ಟಿಗೆ ಕಾರಣರಾಗಿರುವಂತಹ ಹೆಣ್ಣನ್ನ ನಾವು ಗೌರವಿಸೋದು ನಮ್ಮ ಕಾರಣ, ಒಂದು ಹೆಣ್ಣು. ಅದಕ್ಕೆ ಸರ್ ಆ ಥರ ಪ್ರತಿಯೊಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ಇಡ್ಬೇಕಂತ ನಮ್ದು ಒಂಥರ ಆ ಹೆಣ್ಮಗು ಸೇಫ್ಟಿ ಆಗಿರ್ಬೇಕು. ಏನೇ ಒಂದು ತೊಂದರೆ ಆದ್ರೆ ಆ ತೊಂದರೆಗೆ ಸ್ಪಂದಿಸುವಂತಹ ಒಂದು ಸಂಘ ತಮ್ಮದಿದೆ. ನಮ್ಮ ಸಂಘ ಹೋಗ್ಬಿಟ್ಟು ಅವ್ರಿಗೆ ಸಹಾಯ ಮಾಡ್ತೀವಿ, ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಆ ಥರ ಮಾಡ್ಬೇಕಂತ ನಾವು ಒಂದು ಸಂಘ ಮಾಡಿದ್ವಿ. ತುಂಬಾ ಸಂತೋಷ. ಅದಕ್ಕೋಸ್ಕರ ಇನ್ನು ಈ ಸಮ್ಮರ್ ಕ್ಯಾಂಪಲ್ಲಿ ಬಂದು ಆ ಹೆಣ್ಮಕ್ಳಿಗೆ ಬರುವಂಥ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಯಾವ ರೀತಿ ಈ ಒಂದು ವಿಷಯದ ಬಗ್ಗೆ ತಾವು ಹೇಳಿದ್ದೀರಾ. ಒಂದು ಇರುವಂಥ ಮಕ್ಕಳು ಕೂಡ ತಾವು ಹೇಳಿ ಸೇರಿಸ್ತಾ ಇದ್ದೀರಾ. ತುಂಬ ಸಂತೋಷ. ಒಳ್ಳೆ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದೀರಿ. ನೋಡಿದ್ರೆ ವೀಕ್ಷಕರೇ, ಶ್ರೀನಿವಾಸಪುರಕ್ಕೆ ಇದು ಸುಸಂದರ್ಭ. ಶ್ರೀನಿವಾಸಪುರದಲ್ಲಿ ಸುಂದರವಾದಂತಹ ಸ್ಟೇಡಿಯಂನಲ್ಲಿ ಶ್ರೀನಿವಾಸಪುರ ತಾಲೂಕಿನ ಹಳ್ಳಿಯಿಂದ ಕೂಡ ಇರುವಂತಹ ಮಕ್ಕಳು ವಿರಾಮ ಕಾಲದಲ್ಲಿ, ಅಂದರೆ ಅವ್ರಿಗಿರುವಂಥ ರಜಾ ಕಾಲದಲ್ಲಿ ಆ ಆಟ ಈ ಆಟ, ಮೊಬೈಲು, TV ನೋಡಿಕೊಂಡು ತಲೆಕೆಡಿಸ್ಕೊಂಡು ಇರೋ ಜ್ಞಾನವನ್ನು ಮರ್ತೋಗುವ ಬದಲು ಇಲ್ಲಿ ಬಂದು ಎಜುಕೇಷನ್ಗೆ ಸಂಬಂಧಪಟ್ಟಂತಹ, ದೇಹಕ್ಕೆ ಸಂಬಂಧಪಟ್ಟಂತಹ, ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳುವಂತಹ
ಅನೇಕ ವಿಷಯಗಳನ್ನು ಕಲಿಯುವಂತಹ ಈ ಒಂದು ಸಮ್ಮರ್ ಕ್ಯಾಂಪ್ ಇನ್ನೊಂದು ರೀತಿಯಲ್ಲಿ ಇದನ್ನು ಹೇಳಬೇಕಾದ್ರೆ ಒಳ್ಳೆಯ ವ್ಯಕ್ತಿಗಳನ್ನು ಉತ್ಪಾದನೆ ಮಾಡುವಂತಹ ಫ್ಯಾಕ್ಟ್ರಿ ಇದು. ಒಳ್ಳೆಯ ವ್ಯಕ್ತಿಗಳನ್ನು, ಸದೃಢ ವ್ಯಕ್ತಿಗಳನ್ನು ಉತ್ಪಾದನೆ ಮಾಡುವಂಥ ಏಕೈಕ ಫ್ಯಾಕ್ಟ್ರಿ ಅಂದರೆ ಅಥ್ಲೆಟಿಕ್ ಅಸೋಸಿಯೇಷನ್. ಈ ಅಥ್ಲೆಟಿಕ್ ಅಸೋಸಿಯೇಷನ್ನಲ್ಲಿ ಟೀಚ್ ಮಾಡಿ ಮಕ್ಕಳಿಗೆ ಸದೃಢರನ್ನಾಗಿ ಮಾಡ್ತಾ ಇರುವಂತಹ ಶಿಕ್ಷಕರು ಇದ್ದಾರೆ. ಆದ್ದರಿಂದ ಈ ಒಂದು ಅವಕಾಶವನ್ನು ಎಲ್ಲರೂ ಕೂಡ, ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, LKG ಓದ್ತಾ ಇರುವಂಥ ಮಗುವಿನಿಂದ ಹಿಡಿದು ಡಿಗ್ರಿ ಓದೋ ಮಗು ತನಕ, ಅಥವಾ ಓದೋದೇ ಎಲ್ಲ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅನ್ನೋರು ಕೂಡ ಬೇಕಾದರೆ ಕಳಿಸ್ಬೋದು. ಎಲ್ಲರೂ ಬಂದು ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ NK ಭಾರತ್ ನ್ಯೂಸ್ 24x7 ತಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಚೆನ್ನಾಗಿದೆ, ಅನುಕೂಲ ಚೆನ್ನಾಗಿದೆ. ಮಳೆ ಬಂದರೆ ನೆನೆದೇ ಇರೋದಕ್ಕೆ ಒಳ್ಳೆಯ ಸ್ಟೇಡಿಯಂ ಇದೆ, ದೊಡ್ಡ ದೊಡ್ಡ ರೂಮ್ಸ್ ಇದೆ, ಆಮೇಲೆ ವಾಶ್ರೂಮ್ಗಳಿದೆ, ಪರಿಸರ ಚೆನ್ನಾಗಿದೆ. ಆದ್ದರಿಂದ ಒಳ್ಳೆ ಟೈಮಿಂಗ್ಸನ್ನು, ನಿಮಗೆ ಅನುಕೂಲ ಆದಂತಹ ಟೈಮಿಂಗ್ಸ್ ಕೂಡ ಇಡ್ತಾರೆ. ಎಲ್ಲ ಪೇರೆಂಟ್ಸು ದಯವಿಟ್ಟು ಮಕ್ಕಳ ಅಭಿವೃದ್ಧಿಗೋಸ್ಕರ ಒಂದೇ ಒಂದು ಕ್ಷಣ ಯೋಚನೆ ಮಾಡಿ. ನಾವು ಬದುಕಿದ್ದೇ ಆಯಿತು, ನಾವು ಎಂಜಾಯ್ ಮಾಡಿದ್ದಾಯಿತು, ನಾವು ತಿಂದಿದ್ದಾಯಿತು, ಮನೆಯಲ್ಲಿ ಏನು ಅಡುಗೆ ಮಾಡಿದ್ವಿ, ಈ ದಿನದ ಸಂತೋಷದ ಬಗ್ಗೆ ನಾವು ಪೇರೆಂಟ್ಸ್ ಎಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ನಾಳೆ ಬೆಳೆಯುವಂತಹ ನಮ್ಮ ಮಗು ಬಗ್ಗೆ ಒಂದು ಕ್ಷಣವಾದರೂ ಯೋಚನೆ ಮಾಡಲಿ ಅಂತ ಹೇಳಿಬಿಟ್ಟು ಆ ಭಗವಂತನಲ್ಲಿ ಹರಕೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು NK ಭಾರತ್ ನ್ಯೂಸ್ 24x7.